ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಫಾಲ್ ಆಫ್ 7 lakh ಆಕ್ಟಿವ್ ಕ್ಲೈಂಟ್ಸ್ ಇನ್ ಆಗಸ್ಟ್ 2025. ಡಿಸ್ಕೌಂಟ್ ಬ್ರೋಕಿಂಗ್ ಕಂಪನೀಸ್ ಅವರು ಟಾಪ್ 4 ಗ್ರೋ, ಝೀರೋಡಾ, ಏಂಜಲ್ ಒನ್ ಹಾಗೂ ಅಪ್ಸ್ಟಾಕ್ಸು 7 ಲಕ್ಷ ಆಕ್ಟಿವ್ ಕ್ಲೈಂಟ್ಸನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಡೇಟಾ ಹೇಳ್ತಾ ಇದೆ. ಹಾಗೂ ಫಸ್ಟ್ ಹಾಫ್ ಆಫ್ 2025 20 ಲಕ್ಷ ಆಕ್ಟಿವ್ ಕ್ಲೈಂಟ್ಸು ಅಥವಾ ಆಕ್ಟಿವ್ ಇನ್ವೆಸ್ಟರ್ಸ್ ಕಮ್ಮಿ ಆಗಿದ್ದಾರೆ. ಆಕ್ಟಿವ್ ಇನ್ವೆಸ್ಟರ್ಸ್ ಅಂದರೆ ಲಾಸ್ಟ್ 12 ಮಂತ್ಸಲ್ಲಿ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿರಬೇಕು ಅವರು ಡಿಮ್ಯಾಟ್ ಅಕೌಂಟಲ್ಲಿ. ಇದು ಯಾಕೆ ಆಗಿದೆ ಅಂದರೆ ಫ್ಯೂಚರ್ಸ್ ಆಪ್ಷನ್ಸು ಟ್ರೇಡಿಂಗು ಸೆಬಿ ತುಂಬ ರೆಸ್ಟ್ರಿಕ್ಷನ್ಸ್ ಹಾಕಿ ಸ್ವಲ್ಪ ಜನರಿಗೆ ಕಷ್ಟ ಆಗ್ತಾ ಇದೆ. ಹಾಗೂ ಸುಮಾರು ಜನ ಮಾರ್ಕೆಟ್ಸು ಲಾಸ್ಟ್ 1 ಇಯರಲ್ಲಿ ಸ್ವಲ್ಪ ಡಲ್ ಆಗಿದೆ ಅಂತ ಅವರು ಅದನ್ನು ಬಿಟ್ಟು ಬರೀ ಮ್ಯೂಚುವಲ್ ಫಂಡ್ಸಲ್ಲಿ ಅಥವಾ ಬೇರೆ ಯಾವುದೋ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, ಫಿಚ್ ರೇಸಸ್ ಇಂಡಿಯಾ GDP ಫೋರ್ಕಾಸ್ಟ್. ಗ್ಲೋಬಲ್ ರೇಟಿಂಗ್ಸ್ ಏಜೆನ್ಸಿ ಫಿಚ್ ಅವರು 2025-26 ಫೈನಾನ್ಷಿಯಲ್ ಇಯರಲ್ಲಿ GDP ಫೋರ್ಕಾಸ್ಟ್ ಇಂಡಿಯಾದು ಜಾಸ್ತಿ ಮಾಡಿದ್ದಾರೆ. 6.5%ಇಂದ 6.9% ಮಾಡಿದ್ದಾರೆ. ಹಾಗೂ ಫಿಚ್ ಪ್ರಕಾರ ಡೊಮೆಸ್ಟಿಕ್ ಡಿಮಾಂಡು ಚೆನ್ನಾಗಿರುತ್ತೆ, ಎಸ್ಪೆಷಲಿ ಬಿಕಾಸ್ ಆಫ್ GST ಕಟ್ಟು ಒಳ್ಳೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಆಗುತ್ತೆ ಅಂತ. ಫಿಚ್ಚು ಚೈನಾದ GDP ಫೋರ್ಕಾಸ್ಟು 4.7% ಹೇಳಿದ್ದಾರೆ, ಕಂಪೇರ್ ಟು 4.2% ಅರ್ಲಿಯರ್ ಎಸ್ಟಿಮೇಟ್ ಮಾಡ್ತಾ ಇರೋದು. ಹಾಗೂ ಯೂರೋಝೋನ್ ಅಥವಾ ಯೂರೋ ರೀಜನ್ನು 1.1% ಕಂಪೇರ್ ಟು 0.8%. ಹಾಗೂ US 1.6% ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ, ಕಂಪೇರ್ ಟು 1.5% ಅವರ ಪ್ರೀವಿಯಸ್ ಎಸ್ಟಿಮೇಟ್ ಪ್ರಕಾರ. ನ್ಯೂಸ್ ನಂಬರ್ 3, IT ಸ್ಟಾಕ್ಸ್ ರ್ಯಾಲಿ ಫಾರ್ ಸೆಕೆಂಡ್ ಡೇ. IT ಕಂಪ್ನಿ ಶೇರ್ಸ್ ಇವತ್ತು ಮತ್ತೊಮ್ಮೆ ರ್ಯಾಲಿ ಆಯಿತು. ನಿನ್ನೆನೂ ಚೆನ್ನಾಗಿ ರ್ಯಾಲಿ ಆಗಿತ್ತು. ಇವತ್ತು ಇಂಡೆಕ್ಸು ಮೋರ್ ದೆನ್ 2% ಅಪ್ ಇದೆ. ಹಾಗೂ ಇದರ ಮುಂಚೆ 5 ದಿವಸ ಕಂಟಿನ್ಯೂಸ್ ಆಗಿ IT ಸೆಕ್ಟರ್ ಸ್ಟಾಕ್ಸ್ ಎಲ್ಲ ಡೌನ್ ಆಗಿತ್ತು. ಇವತ್ತು ಸ್ಪೆಷಲಿ IT ಸ್ಟಾಕ್ಸ್ ಯಾಕೆ ರ್ಯಾಲಿ ಆಯಿತು ಅಂದರೆ ಡೊನಾಲ್ಡ್ ಟ್ರಂಪ್ ಅವರು US ಮತ್ತು ಇಂಡಿಯಾ ಮಧ್ಯದಲ್ಲಿ ಏನು ನೆಗೋಸಿಯೇಷನ್ಸ್ ನಡಿಬೇಕಿತ್ತು ಅದು ಇನ್ನೊಂದು ಸತಿ ಸ್ಟಾರ್ಟ್ ಆಗುತ್ತೆ, ರಿಸ್ಯೂಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಪಾಸಿಟಿವ್ ನ್ಯೂಸು ಇಂಡಿಯನ್ ಎಕಾನಮಿಗೆ. ಹಾಗೂ ಇದರಿಂದ US ಮತ್ತು ಇಂಡಿಯಾ ರಿಲೇಷನ್ಸ್ ಚೆನ್ನಾಗಿದ್ದರೆ IT ಕಂಪ್ನೀಸ್ ಆಫ್ ಇಂಡಿಯಾ ವಿಲ್ ಬೆನಿಫಿಟ್ ಅಂತ. ನ್ಯೂಸ್ ನಂಬರ್ 4, ನಿಫ್ಟಿ ಕ್ರಾಸಸ್ 25,000 ಮಾರ್ಕ್ ಇಂಟ್ರಾಡೇ. ನಿಫ್ಟಿ ಇವತ್ತು 25,000 ಮಾರ್ಕ್ ಇಂಟ್ರಾಡೇ ಕ್ರಾಸ್ ಆಯಿತು. ಆದರೆ ಕ್ಲೋಸಿಂಗು 25,000 ಮಾರ್ಕು ಆ್ಯಕ್ಚುಲಿ ಕಷ್ಟ ಆಯಿತು ಸಸ್ಟೈನ್ ಮಾಡೋಕ್ಕೆ. ನಿಫ್ಟಿ IT ಇಂಡೆಕ್ಸು ಬಿಗ್ಗೆಸ್ಟ್ ಗೇನರ್ ಆಗಿತ್ತು, ಮೋರ್ ದೆನ್ 2.5% ಅಪ್ಪು. ನಿಫ್ಟಿ ಆಟೋ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 1.2% ಡೌನು. ಸುಮಾರು ದಿವಸ ರ್ಯಾಲಿ ಆದಮೇಲೆ ಇವತ್ತು ಬಿದ್ದಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಫೆಸ್ಟಿವಲ್ ಸೀಸನ್ನು ಹೊಸ ಲಕ್ಸುರಿ ಕಾರ್ಸ್ ತಗೊಳ್ಳೋಕ್ಕೆ ತುಂಬ ಬೆನಿಫಿಟ್ ಆಗ್ತದೆ ಜನರಿಗೆ. ಯಾಕಂದರೆ GST ಕಟ್ ಆಗಿದ್ದರಿಂದ BMW, ಜಾಗ್ವಾರ್, ಲ್ಯಾಂಡ್ ರೋವರ್, ಮರ್ಸಿಡೀಸು, ಆಡಿ, ವೋಲ್ವೋ ಈ ಎಲ್ಲ ಲಕ್ಸುರಿ ಕಾರ್ಸ್ದು ಪ್ರೈಸು ಕಮ್ಮಿ ಆಗುತ್ತೆ. ಹಾಗೂ ಎಸ್ಟಿಮೇಟ್ಸ್ ಪ್ರಕಾರ ಮೋಸ್ಟ್ ಆಫ್ ದೀಸ್ ಕಾರ್ಸ್ದು ಬೇರೆ ಬೇರೆ ಮಾಡಲು 30 ಲಕ್ಷ ಒಂದು ಕಾರ್ ಮೇಲೆ ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ ದಿ GST ಕಟ್. ಇವತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟನ್ನು ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನನಗೆ ಏನೋ ಬೇರೆ ಕೆಲಸ ಇದೆ. ಮಾರ್ಕೆಟ್ ಕ್ಲೋಸ್ ಆಗೋ ಮುಂಚೆ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.